ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಆಗಿತ್ತು. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಡೈಲಿ ಹೇಳೋದಕ್ಕಿಂತ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲೊರೆಸ್ಕೊಂಡೆ. ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೆ. ನನಗೆ ಎಷ್ಟೊಂದು ಸೀರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಸೀರೆ ಉಡೋದಿಲ್ಲ. ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಉಟ್ಕೋಬೇಕು ಅನ್ನಿಸ್ತು, ಹಾಗಾಗಿ ಉಟ್ಕೊಳ್ತಾ ಇದ್ದೆ. ಹೀಗಾಗಿದೆ ಕಮೆಂಟ್ ಮಾಡಿ. ಸೀರೆ ನಾನು ಜಾಸ್ತಿ ಡ್ರೆಸ್ಸೇ ಹಾಕೋದು, ಸೀರೆ ನನಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ. ಇವತ್ತು ಹಬ್ಬ ಅಂತ ಉಟ್ಕೊಂಡೆ. ಹಾಗೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಾಗಿಲಿಗೆ ತೋರಣ ಕಟ್ಟೋಣ ಅಂತ ತೋರಣಕ್ಕೆ ರೆಡಿ ಮಾಡ್ತಾಯಿದ್ದೆ. ಇರೋದ್ರಲ್ಲಿ ನಾವು ಖುಷಿಯಾಗಿ ಜೀವನ ಮಾಡಬೇಕು, ಆಗ ಮಾತ್ರ ನಾವು ಪ್ರತಿ ಕ್ಷಣ ಜೀವನದಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ತೋರಣ ಎಲ್ಲ ರೆಡಿ ಮಾಡಿಕೊಂಡು ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಮೊದಲೇ ಅಡುಗೆ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸ್ಕೊಂಡು ಜೀವನದಲ್ಲಿ ನಗ್ನಗ್ತಾ ಇರಿ, ಯಾಕಂದರೆ ಕಷ್ಟನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಹಾಗಾಗಿ ಎಲ್ಲದನ್ನು ಎದುರಿಸ್ಕೊಂಡು ಖುಷಿಯಾಗಿರೋಣ. ಹಾಗೆ ನಿಮ್ಮ ಜೊತೆ ಇರೋರನ್ನು ಖುಷಿಯಾಗಿಡಿ. ಪೂಜೆ ಆದಮೇಲೆ ನಾನು ರಾಯರನ್ನ ನೆನಪಿಸ್ಕೊಂಡು ದಿನ ನನ್ನ 3 ಆಸೆಗಳನ್ನ ನಾನು ಬುಕ್ಕಲ್ಲಿ ಬರಿತಾ ಇರ್ತೇನೆ. ಅದು ಈಡೇರುತ್ತೆ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ನಾನು ರಾಯರನ್ನ ನೆನಪಿಸ್ಕೊಂಡು ಡೈಲಿ ಬರಿತಾ ಇರ್ತೇನೆ. ಬರ್ದಾಯಿತು. ಪೂಜೆ ಆದಮೇಲೆ ನೈವೇದ್ಯ ಮಾಡಿ ಎಲ್ಲರೂ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿಕೊಂಡು ಇವತ್ತು ಹಬ್ಬ ಅಲ್ವಾ, ಹೊಸ ವರ್ಷ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೋಗಿ ಬಂದ ತಕ್ಷಣ ಅವ್ರ ಫ್ರೆಂಡು ಮಧ್ಯಾಹ್ನ ನಮ್ಮನ್ನು ಊಟಕ್ಕೆ ಕರೆದಿದ್ರು. ಹಾಗಾಗಿ ಅವ್ರ ಮನೆಗೆ ಇವತ್ತು ಊಟಕ್ಕೆ ಹೋಗಿದ್ವಿ. ಅವಳಿಗೆ ಅವ್ರ ಮನೆಗೆ ಹೋಗೋದಂದರೆ ಖುಷಿ. ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಬಾಯ್.